ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರದ ಕೇಂದ್ರ ಸ್ಥಾನವಾದ ಚಾಮರಾಜನಗರಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟಿ ಅವರ ನಿಮ್ಮ ಕೊಡುಗೆ ಏನು ಸಾಧನೆ ಮಾಡಿದ್ದೀರಿ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ಮನೋಜ್ ಪಟೇಲ್ ಪ್ರಶ್ನೆ ಹಾಕಿದ್ದಾರೆ. ಅವರು ಇಂದು ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚಾಮರಾಜನಗರ ಸಂಪೂರ್ಣ ಅಭಿವೃದ್ಧಿ ಬಗ್ಗೆ ಕಾರ್ಯನಿರ್ವಹಿಸಿರುವ ತಮ್ಮ ಶ್ವೇತಪತ್ರ ಹೊರಡಿಸಿ ಎಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಬುಲೆಟ್ ಚಂದ್ರು, ಆನಂದ್ ಭಗೀರಥ, ಸೂರ್ಯಕುಮಾರ್, ಚಂದ್ರಶೇಖರ್, ಶಿವಣ್ಣ ಮತ್ತಿತರರು ಭಾಗಿಯಾಗಿದ್ದರು. ವ್ಯಾಸಂಗ ಇಲ್ಲಿ ಹೈಸ್ಕೂಲ್ ಓದ್ಬೇಕಾದ್ರೆ 2000-2001 ಅವತ್ತಿಂದ ಇವತ್ತವರೆಗೂ ಅದೇ ಡಬಲ್ ರೋಡು, ಅದೇ ಕೋರ್ಟ್ ರಸ್ತೆ, ಅಭಿವೃದ್ಧಿ ಮಾತ್ರ ಏನು ಕಾಣ್ತಾ ಇಲ್ಲ. ಮೊನ್ನೆ ಏನು ಡಬಲ್ ರೋಡ್ ವಿಚಾರವಾಗಿ ನಿಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ಭಾಳ ತುಂಬ ಅದ್ಭುತವಾದಂಥ ಒಂದು ಉಲ್ಲೇಖ ಆಗಿದೆ. ಅಕ್ಷಯ ಪಾತ್ರ ಯಾರಿಗೆ? ಕಾಂಟ್ರಾಕ್ಟರ್ಗಳಿಗೆ. ಅಭಿವೃದ್ಧಿ ಅಲ್ಲೇ ಕಾಣ್ತಿದೆ. ನೀರು ಡಬಲ್ ರೋಡಲ್ಲಿ ಅಷ್ಟು 38 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕೊಟ್ಟಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟು. ಆ 38 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಆ ಡಬಲ್ ರೋಡಲ್ಲಿ ನೀರು ಕರೆಯೋದು ಮಾತ್ರ ತಪ್ಪಿಲ್ಲ. ಡಬಲ್ ರೋಡ್ ಅಪೂರ್ಣ, ಕೋರ್ಟ್ ರಸ್ತೆ ಅಪೂರ್ಣ, UGD ಅಪೂರ್ಣ, ಕ್ರೀಡಾಂಗಣ ಅಪೂರ್ಣ, ಒಟ್ಟಾರೆ ಚಾಮರಾಜನಗರ ಹೆಡ್ಕ್ವಾರ್ಟರ್ ಅಪೂರ್ಣ. ಯಾವುದರಲ್ಲಿ ಅವರು ಸಕ್ಸೀಡ್ ಆಗಿದ್ದಾರೆ, ಯಾವುದನ್ನ ಪರಿಪೂರ್ಣ ಮಾಡಿದ್ದಾರೆ. ಪರಿಪೂರ್ಣ ಮಾಡಿರೋದಾದ್ರು ಬೇಕಲ್ಲ, ಯಾವುದಾದ್ರು ಒಂದು ಕಾಮಗಾರಿ ತಗೊಂಡ್ರೆ ಅದಕ್ಕೆ ಒಂದೊಂದು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಇರಬೇಕು. ಅದನ್ನು ಪೂರ್ಣ ಮಾಡಬೇಕು. ಅಪೂರ್ಣವೇ ಆಗಿಲ್ಲ ಅವರು ಎಲ್ಲ ಅರ್ಧಂಬರ್ಧ. ಜೊತೆಗೆ ಸಂಪರ್ಕ ರಸ್ತೆಗಳು ಚಾಮರಾಜನಗರ ಟೌನ್ಗೆ ನಾವು ಅನಾದಿ ಕಾಲದಿಂದ ನಮಗೆ PWD ಒಂದು ರಸ್ತೆ ಮಾಡ್ಕೊಂಡಿದ್ರು. ಸೋಮವಾರಪೇಟೆ ಟು ಕರ್ನಾಟಕ ಟು ರಾಮಸಮುದ್ರ. ಆ UGD ಕಾಮಗಾರಿ ಮಾಡಿ ಆ ರಸ್ತೆನೇ ಮುಚ್ಚೋಯ್ತು. ರಸ್ತೆನೇ ಇಲ್ಲ. ಅದು ಇನ್ನು ಸಿಟಿಯಲ್ಲಿ ಬಡೀತದೆ.